ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಜಾಬ್ ಡಾಟ್ ನಮಸ್ಕಾರ ಇಂಡಿಯಾ .comಗೆ ಸರ್ಚ್ ಮಾಡಿದ್ರೆ ಸಾಕು ಸ್ನೇಹಿತರೆ, ಈ ಒಂದು ವೆಬ್ಸೈಟ್ ಸಿಗುತ್ತೆ. ಸೊ ಈ ಒಂದು ವೆಬ್ಸೈಟ್ ಅಲ್ಲಿ ನಿಮಗೆ ಎಲ್ಲಾ ರೀತಿಯ ಗೌರ್ಮೆಂಟ್ ಜಾಬ್, ಪ್ರೈವೇಟ್ ಜಾಬ್ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀನಿ ಸ್ನೇಹಿತರೆ. ಓಕೆನಾ, ಇವತ್ತು ಈ ಒಂದು ವಿಡಿಯೋದಲ್ಲಿ ನಿಮಗೆ ರೈಲ್ವೆಯಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ಯಾವತ್ತು ಲಾಸ್ಟ್ ಡೇಟು, ಎಷ್ಟು ವೇಕೆನ್ಸಿ ಇದೆ, ಏನ್ ಕ್ವಾಲಿಫಿಕೇಶನ್ ಬೇಕು, ಮತ್ತೆ ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆದಷ್ಟು ಈ ಒಂದು ವಿಡಿಯೋನ ಫುಲ್ ಆಗಿ ನೋಡಿ ಸ್ನೇಹಿತರೆ, ಯಾಕಂದ್ರೆ ಯಾವ್ದಾದ್ರು ನೀವು ಮಿಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗೋದಿಲ್ಲ ಎಷ್ಟು ಇದಿದೆ ಅಂತ ಹೇಳ್ಬಿಟ್ಟು. ಓಕೆನಾ, ಸೊ ಅದಕ್ಕೋಸ್ಕರ ನೀವು ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ನ. ಓಕೆನಾ, ಇವಾಗ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. RTIES ಅಂತ ಸರ್ಚ್ ಮಾಡಿದ್ರೆ ಸಾಕು ಸ್ನೇಹಿತರೆ, ಈ ಒಂದು ವೆಬ್ಸೈಟ್ ಅಲ್ಲಿ ಸಿಗುತ್ತೆ ಈ ಒಂದು ಪೋಸ್ಟ್. ಓಕೆನಾ, RTIES ಲಿಮಿಟೆಡ್ ಇಂಜಿನಿಯರ್ ಪೋಸ್ಟ್ ನ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ, 67 ಪೋಸ್ಟ್ ಗಳನ್ನ ಕರೆದಿದ್ದಾರೆ. ರೆಸಿಡೆಂಟ್ ಇಂಜಿನಿಯರ್, ಅಸಿಸ್ಟೆಂಟ್ ಇಂಜಿನಿಯರ್ ಅಂಡ್ ಅದರ್ ಪೋಸ್ಟ್ಸ್. ಓಕೆನಾ, ನೋಟಿಫಿಕೇಶನ್, ಕ್ವಾಲಿಫಿಕೇಶನ್, ಏಜ್ ಲಿಮಿಟ್, ಮತ್ತೆ ಎಕ್ಸಾಮ್ ಫೀ ಎಷ್ಟಿದೆ, ಏನಿದೆ ಎಲ್ಲದನ್ನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆನಾ ಸ್ನೇಹಿತರೆ, ಸೊ ಈಗ ಬಂದು ನೀವು ಪೋಸ್ಟ್ ನೇಮ್ ಬಂದು ನೋಡಿದ್ರೆ ರೆಸಿಡೆಂಟ್ ಇಂಜಿನಿಯರ್, ಅಸಿಸ್ಟೆಂಟ್ ಇಂಜಿನಿಯರ್, ಸೈಟ್ ಇಂಜಿನಿಯರ್, ಲ್ಯಾಬ್ ಟೆಕ್ನಿಷಿಯನ್, ಇದಿಷ್ಟು ಪೋಸ್ಟ್ ಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. 67 ವೇಕೆನ್ಸಿಗಳಿದಾವೆ. ಆನ್ಲೈನ್ ಮುಖಾಂತರನೇ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು. ಅಕ್ರಾಸ್ ಇಂಡಿಯಾ ಜಾಬ್ ಲೊಕೇಶನ್ ಇರುತ್ತೆ ಸ್ನೇಹಿತರೆ. ಓಕೆನಾ, ರೈಲ್ ಇಂಡಿಯಾ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಸರ್ವಿಸ್ ಲಿಮಿಟೆಡ್. ಓಕೆನಾ, RITES ಇವರಿಗೆ ತುಂಬಾ ದೊಡ್ಡದೊಂದು ಆರ್ಡರ್ ಬಂದಿದೆ. ಸೊ ಅದಕ್ಕೋಸ್ಕರ ಇವರು ಪೋಸ್ಟ್ ಗಳನ್ನ ಕರೀತಾ ಇದ್ದಾರೆ. ಓಕೆನಾ, ಇದರದ್ದು ಲಾಸ್ಟ್ ಡೇಟ್ ಬಂದು ನಿಮಗೆ ಜನವರಿ 9ನೇ ತಾರೀಕುವರೆಗೂ ಇದೆ ಸ್ನೇಹಿತರೆ. 11ನೇ ಗಂಟೆವರೆಗೂ ಇದೆ ಸ್ನೇಹಿತರೆ. ಓಕೆನಾ, ಡೇಟ್ ಆಫ್ ಇಂಟರ್ವ್ಯೂ ಬಂದು ನಿಮಗೆ 6ರಿಂದ 10ನೇ ತಾರೀಕುವರೆಗೂ ಡೇಟ್ ಆಫ್ ಇಂಟರ್ವ್ಯೂ ಇರುತ್ತೆ. ಸೊ ಇದು ವಾಕ್ ಇನ್ ಇಂಟರ್ವ್ಯೂ ಆಗಿರುತ್ತೆ ಸ್ನೇಹಿತರೆ. ಓಕೆನಾ, ಯಾವುದೇ ರೀತಿಯ ಅಪ್ಲಿಕೇಶನ್ ಫೀಸ್ ಇಲ್ಲ ಇದಕ್ಕೆ. ಅದನ್ನ ನೀವು ಫಸ್ಟ್ ನೋಡ್ಕೊಳ್ಳಿ ಸ್ನೇಹಿತರೆ, ಯಾವುದೇ ರೀತಿಯ ಅಪ್ಲಿಕೇಶನ್ ಫೀಸ್ ಇಲ್ಲ. ಓಕೆನಾ, 62 ವರ್ಷ ಏಜ್ ಲಿಮಿಟ್ ವರೆಗೂ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆನಾ, ನೋಡಿ, ರೆಸಿಡೆಂಟ್ ಇಂಜಿನಿಯರ್ ಆದ್ರೆ ಸಿವಿಲ್, ಇದೆಲ್ಲ ಸಿವಿಲ್ ಅವ್ರಿಗೆ ಕರೆದಿರೋದು. ಸೊ 7 ಪೋಸ್ಟ್ ಗಳನ್ನ ಕರೆದರೆ BE ಅಥವಾ BTech ಇನ್ ಸಿವಿಲ್ ಇಂಜಿನಿಯರಿಂಗ್ ಮಾಡಿರಬೇಕು. ಅಸಿಸ್ಟೆಂಟ್ ಇಂಜಿನಿಯರಿಂಗ್ 12 ಪೋಸ್ಟ್ ಕರೆದಿದ್ದಾರೆ. ಅವರು BE BTech ಸಿವಿಲ್ ಇಂಜಿನಿಯರಿಂಗ್ ಮಾಡ್ಕೊಂಡಿರಬೇಕು. ಸೈಟ್ ಇಂಜಿನಿಯರ್ 24, BE BTech ಸಿವಿಲ್ ಇಂಜಿನಿಯರಿಂಗ್. ಓಕೆನಾ, ಲ್ಯಾಬ್ ಟೆಕ್ನಿಷಿಯನ್ಸ್ ಸಿವಿಲ್ 24. ಸೊ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಮಾಡ್ಕೊಂಡಿರ್ಬೇಕು. ಓಕೆನಾ, ಅದಾದ ನಂತರ ಯಾವ ರೀತಿ ಇದನ್ನ ಮಾಡ್ತಾರೆ ಅಂತ ಹೇಳಿದ್ರೆ, ನಿಮ್ಮ ಕ್ವಾಲಿಫಿಕೇಶನ್ ಮತ್ತೆ ಎಕ್ಸ್ಪೀರಿಯನ್ಸ್ ಮೇಲೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಅದಾದ ನಂತರ ನಿಮ್ಮನ್ನ ಇಂಟರ್ವ್ಯೂಗೆ ಕರಿತರಿಸಿದ್ರೆ. ಓಕೆನಾ, ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ನೀವು ಈಗಲೇ ಅಪ್ಲೈ ಮಾಡಿದ್ರೆ ನಿಮ್ಗೆ ಅಪ್ಲಿಕೇಶನ್ ಇದನ್ನ ಚಾನ್ಸಸ್ ಸಿಗುತ್ತೆ ಸಿದ್ರೆ. ಓಕೆನಾ, ಸೊ ಅಪ್ಲೈ ಆನ್ಲೈನ್ ಅಂತ ಏನಿದೆ, ಈ ಒಂದು ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಸಾಕು, ಈ ಒಂದು ಪೋಸ್ಟ್ ಗೆ ಓಪನ್ ಆಗ್ತೀರಾ ಸ್ನೇಹಿತರೆ. ಈ ಒಂದು ಪೋಸ್ಟ್ ಅಲ್ಲಿ ನೀವು ಫುಲ್ ಡೀಟೇಲ್ಸ್ ನೀವು ಫಿಲ್ ಮಾಡಬೇಕು. ಫಿಲ್ ಮಾಡಿದ ನಂತರ ನೀವು ಸಬ್ಮಿಟ್ ಮಾಡಿದ ನಂತರ ಮುಗೀತು ಅಷ್ಟೇ. ಓಕೆನಾ, ಅದಾದ ನಂತರ ನಿಮ್ಗೆ ಫುಲ್ ಡೀಟೇಲ್ ಆಗಿ ನೋಟಿಫಿಕೇಶನ್ ಸಿಗುತ್ತೆ ಸ್ನೇಹಿತರೆ. ಓಕೆನಾ, ಅದ ನಂತರ ಇದು ರಿಜಿಸ್ಟ್ರೇಷನ್ ಆಗಿರುತ್ತೆ. ಇದಾದ ನಂತರ ನೀವು ಫುಲ್ ಡೀಟೇಲ್ಸ್, ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಅದನ್ನೆಲ್ಲ ಫುಲ್ಲು ನೀವು ಅಪ್ಲಿಕೇಶನ್ ಫಾರ್ಮ್ ನಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ನೋಡಿ, ಇದು ನ್ಯೂ ರಿಜಿಸ್ಟ್ರೇಷನ್ ಫಾರ್ಮ್ ಇದು. ಓಕೆನಾ, ಅದಾದ ನಂತರ ನೀವು ಅಪ್ಲಿಕೆಂಟ್ ಲಾಗಿನ್ಗೆ ಡೈರೆಕ್ಟ್ ಆಗಿ ಬಂದು ಲಾಗಿನ್ ಅಂತ ಏನಿದೆ ಇದನ್ನು ಕ್ಲಿಕ್ ಮಾಡಿದ್ರೆ ಲಾಗಿನ್ ID, ಪಾಸ್ವರ್ಡ್ ಕೊಟ್ಟು ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್ ಕೊಟ್ಟು ನೀವು ಲಾಗಿನ್ ಮಾಡ್ಕೋಬಹುದಾಗಿರುತ್ತೆ. ಓಕೆನಾ, ಇದರದ್ದು ಇನ್ಸ್ಟ್ರಕ್ಷನ್ ಬೇಕು ಅಂತ ಹೇಳಿದ್ರು ಕೂಡ ಓದಬಹುದು. ನೋಡಿ ಸ್ನೇಹಿತರೆ, ನೀವು ಇನ್ಸ್ಟ್ರಕ್ಷನ್ಸ್ ಸೆಲೆಕ್ಟ್ ನಂಬರ್ ಆಫ್ ವೇಕೆನ್ಸಿ ಡ್ರಾಪ್ ಡೌನ್ ಲಿಸ್ಟ್ ಅಲ್ಲಿ, ಅದಾದ ನಂತರ ಪೋಸ್ಟ್ ಅಪ್ಲೈಡ್, ಪರ್ಸನಲ್ ಡೀಟೇಲ್ಸ್, ನಿಮ್ಮ ಡೇಟ್ ಆಫ್ ಬರ್ತ್, ವ್ಯಾಲಿಡ್ ಇಮೇಲ್ ಅಡ್ರೆಸ್, ಗೇಟ್ ಮಾಡಿದ್ರೆ ಗೇಟ್ದು ನಿಮ್ಮ ಪೇಪರ್ ನಂಬರ್, ರಿಜಿಸ್ಟ್ರೇಷನ್ ನಂಬರ್ ಅದು ಬೇಕಾಗಿರುತ್ತೆ. ಓಕೆನಾ, ಅದಾದ ನಂತರ ರಿಜಿಸ್ಟ್ರೇಷನ್ ಆದ ನಂತರ ರಿಜಿಸ್ಟ್ರೇಷನ್ ನಂಬರ್ ಮತ್ತೆ ಪಾಸ್ವರ್ಡ್ ಇದು ಸಿಗುತ್ತೆ. ಓಕೆನಾ, ಪಾಸ್ವರ್ಡ್ ನಿಮ್ಗೆ ಇಮೇಲ್ ID ಕಳಿಸ್ತಾರೆ. ಓಕೆನಾ, ಅದಾದ್ರೆ ಅಪ್ಲಿಕೆಂಟ್ ಲಾಗಿನ್ ಹೋಗಿ ಲಾಗಿನ್ ID, ಪಾಸ್ವರ್ಡ್ ಹಾಕ್ಬೇಕು. ಮತ್ತೆ ಪರ್ಸನಲ್ ಡೀಟೇಲ್ಸ್ ನ ಫುಲ್ ಕರೆಕ್ಟ್ ಆಗಿದೆಯಾ ಅಂತ ಎಲ್ಲ ಚೆಕ್ ಮಾಡ್ಕೊಂಡು ಚೆಕ್ ಮಾರ್ಕ್ ಕೊಡ್ಬೇಕಾಗಿರುತ್ತೆ. ಎಜುಕೇಶನ್ ಕ್ವಾಲಿಫಿಕೇಶನ್, ಪ್ರೊಫೆಷನಲ್ ಎಕ್ಸ್ಪೀರಿಯನ್ಸ್, ಯಾವಿಂದ ಯಾವುದು ಎಲ್ಲಾದ್ನೂ ಫುಲ್ಲು ನೀವು ಅಪ್ಲಿಕೇಶನ್ ಫಿಲ್ ಅಪ್ ಮಾಡ್ತಾ ಹೋಗ್ಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಇದನ್ನ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ. ಕಮೆಂಟ್ ಅಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಓಕೆನಾ, ಹಾಗೆ ನೋಟಿಫಿಕೇಶನ್ ಚೆಕ್ ಮಾಡೋಣ. ನೋಟಿಫಿಕೇಶನ್ ಅಲ್ಲಿ ನಿಮ್ಗೆ ಫುಲ್ ಡೀಟೇಲ್ ಆಗಿ ಕೊಟ್ಟಿರ್ತಾರೆ. ಸೊ ಫಸ್ಟ್ ಬಂದಿದ ತಕ್ಷಣ ನೀವು ನೋಟಿಫಿಕೇಶನ್ ಚೆಕ್ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ಸ್ನೇಹಿತರೆ. RITES ಅಲ್ಲಿ ಕರೆದಿರುವಂತ ಪೋಸ್ಟ್ ನೋಡಿ. ಓಕೆನಾ, ಪೋಸ್ಟ್ ನಂಬರ್, ವೇಕೆನ್ಸಿ, ಮಿನಿಮಮ್ ಕ್ವಾಲಿಫಿಕೇಶನ್, ವರ್ಕ್ ಎಕ್ಸ್ಪೀರಿಯನ್ಸ್, ಏಜ್ ಲಿಮಿಟ್, ಟೆನ್ಯೂರ್ ಆಫ್ ಎಂಗೇಜ್ಮೆಂಟ್ ಅಂಡ್ ಇದು ಕೊಟ್ಟಿರೋದು ಸ್ನೇಹಿತರೆ. ಓಕೆನಾ, ನೋಡಿ, ಪೋಸ್ಟ್ 7. ಓಕೆನಾ, ಲೊಕೇಶನ್ ಬಂದ್ಬಿಟ್ಟು ಉತ್ತರ ಪ್ರದೇಶಲ್ಲಿ. ಇದು ಕ್ಯಾಟಗರಿ 1 ಏನಿದು ರೆಸಿಡೆಂಟ್ ಇಂಜಿನಿಯರಿಂಗ್. ಓಕೆನಾ, BE BTech ಇನ್ ಸಿವಿಲ್ ಇಂಜಿನಿಯರಿಂಗ್ ಮಾಡಿರಬೇಕು. ಓಕೆನಾ, ಅದ ನಂತರ ಮಿನಿಮಮ್ ಕ್ವಾಲಿಫಿಕೇಶನ್ ಅಂಡ್ ಪೋಸ್ಟ್ ವರ್ಕ್ ಎಕ್ಸ್ಪೀರಿಯನ್ಸ್ ಬಂದು ಕ್ವಾಲಿಫಿಕೇಶನ್ BE ಆಗಿರಬೇಕು. ಪೋಸ್ಟ್
ಕ್ವಾಲಿಫಿಕೇಶನ್ ಆದ ನಂತರ ಎಕ್ಸ್ಪೀರಿಯನ್ಸ್ ಬಂದು 10 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇನ್ ಕನ್ಸ್ಟ್ರಕ್ಷನ್ ಆಫ್ ಬ್ರಿಡ್ಜಸ್ ಅದ್ರಲ್ಲಿ ಇರ್ಬೇಕು ಸ್ನೇಹಿತರೆ. ಉತ್ತರ ಪ್ರದೇಶದಲ್ಲಿ ಬ್ರಿಡ್ಜ್ ನ ಬಿಲ್ಡ್ ಮಾಡೋದಕ್ಕೋಸ್ಕರ ಕರೆದಿದ್ದಾರೆ ಸ್ನೇಹಿತರೆ ಜಾಸ್ತಿ. ಅದಕ್ಕೋಸ್ಕರ ಇಂಜಿನಿಯರ್ ಪೋಸ್ಟ್ ನಿಮ್ಗೆ ಫೀ ಬಂದ್ಬಿಟ್ಟು 1,80,000 rupees ಕೊಡ್ತಾರೆ ಸ್ನೇಹಿತರೆ. ಟೆನ್ಯೂರ್ ಬಂದು 36 ತಿಂಗಳ ಗಂಟ ನೀವು ಕೆಲಸ ಮಾಡ್ಬೇಕಾದ್ರೆ ಎಕ್ಸ್ಟೆಂಡಬಲ್ ಇರುತ್ತೆ. ಓಕೆನಾ. ಅದೇ ಅಸಿಸ್ಟೆಂಟ್ ಇಂಜಿನಿಯರ್ ಉತ್ತರ ಪ್ರದೇಶದಲ್ಲಿ ಕರೆದಿದ್ದಾರೆ. ಅವರು ಕೂಡ ಸಿವಿಲ್ ಇಂಜಿನಿಯರ್ಗೂ 8 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕು ಸ್ನೇಹಿತರೆ. ಅವ್ರದ್ದು 1 lakh ಪೇಮೆಂಟ್ ಇರುತ್ತೆ 36 months. ಅದಾದ ನಂತರ ಸೈಟ್ ಇಂಜಿನಿಯರ್ ಉತ್ತರ ಪ್ರದೇಶದಲ್ಲಿ ಲೊಕೇಶನ್ ಇರುತ್ತೆ, ಮತ್ತೆ ಸಿವಿಲ್ ಇಂಜಿನಿಯರಿಂಗ್ ಇರುತ್ತೆ. 5 ಇಯರ್ಸ್ ಮಿನಿಮಮ್ ಎಕ್ಸ್ಪೀರಿಯನ್ಸ್ ಇರುತ್ತೆ. 50,000 ಪರ್ ಮಂತ್ ಬೇಕಾಗಿರುತ್ತೆ ಸ್ನೇಹಿತರೆ, ಕೊಡ್ತಾರೆ ಸ್ನೇಹಿತರೆ. ಓಕೆನಾ. 36 months ನೀವು ಕೆಲಸ ಮಾಡಬೇಕಾಗಿರುತ್ತೆ. ಸೊ ಇದು ಲ್ಯಾಬ್ ಟೆಕ್ನಿಷಿಯನ್ ಉತ್ತರ ಪ್ರದೇಶದಲ್ಲಿ ನೋಡಿ. ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಕರೆದಿದ್ದಾರೆ. 2 ಇಯರ್ಸ್ ಮಿನಿಮಮ್ ಎಕ್ಸ್ಪೀರಿಯನ್ಸ್ ಇರಬೇಕು. ಓಕೆನಾ. 62 ಇಯರ್ಸ್ ಏಜ್ ಲಿಮಿಟ್, 40,000 ಪರ್ ಮಂತ್ ಕೊಡ್ತಾರೆ ಸ್ನೇಹಿತರೆ. ಓಕೆನಾ. 36 ತಿಂಗಳವರೆಗೂ ಕೊಡ್ತಾರೆ. ಟೀಚಿಂಗ್ ಅಂಡ್ ಇಂಟರ್ನ್ಶಿಪ್ ಎಕ್ಸ್ಪೀರಿಯನ್ಸ್ ವಿಲ್ ನಾಟ್ ಬಿ ಕನ್ಸಿಡರ್ ಆಸ್ ವರ್ಕ್ ಎಕ್ಸ್ಪೀರಿಯನ್ಸ್. ಓಕೆನಾ. ಸೊ ಆದಷ್ಟು ಬೇಗ ಚೆಕ್ ಮಾಡ್ಕೊಂಡು ಇದನ್ನ ಅಪ್ಲೈ ಮಾಡಿ ಸ್ನೇಹಿತರೆ. ನಿಮ್ಗೆ ಇನ್ನೂ ಏನಾದ್ರು ಡೌಟ್ಸ್ ಇತ್ತು ಅಥವಾ ಏನಾದ್ರು ಕೇಳಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ನೀವು ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿಲ್ಲ ಅಂತಂದ್ರೆ ಈಗಲೇ ಜಾಯ್ನ್ ಆಗ್ಬಿಡಿ. ಓಕೆನಾ. ಯಾಕಂದ್ರೆ ಲೇಟೆಸ್ಟ್ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ ಅದ್ರೊಳಗಡೆ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.